ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ತಮಿಜೇಂದ್ರ ಬಲ್ವಂಟೆ ಅವರಿಗೆ ಸ್ವಾಗತ. ನಿಮ್ಮ ಒಂದು ನಿಮ್ಮ ಜೀವನದಲ್ಲಿ ಈಗ ಯಾವ ಶಕ್ತಿ ಯಾರು ಮತ್ತು ಯಾವ ಶಕ್ತಿ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದೆ ಅಂತ ನೋಡೋಣ. ಮೊದಲನೇದಾಗಿ ಡಿವೈನ್ ಕಾರ್ಡನ್ನು ನಾವು ತಗೊಳ್ಳೋಣ. ಗಾಡ್ ಕಾರ್ಡನ್ನು ತಗೊಳ್ಳೋಣ. ಇದು ಪಿಕೆ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇದು ನಂಬರ್ 1 ಆಗಿರುತ್ತೆ. ಇದು ನಂಬರ್ 2 ಆಗಿರುತ್ತೆ. ಓಕೆ, ಇದರಲ್ಲೇ ನಿಮಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಬೋದು. ನಿಮಗೆ ಯಾವ ದೈವ, ಯಾವ ಶಕ್ತಿ ನಿಮ್ಮ ಜೊತೆ ಸಪೋರ್ಟಿವ್ ಆಗಿ ಪ್ರಭಾವವನ್ನು ಬೀರ್ತಾ ಇದೆ ಅಂತ ನೋಡೋಣ. ಇದು ನಂಬರ್ 1, 2ನ ತೆಗೆಯೋಣ. ಇದರಲ್ಲಿ ಮೊದಲನೇದಾಗಿ ಇಲ್ಲಿ ಏನು ಪ್ರಭಾವಗಳು ಬೀರ್ತಾ ಇದೆ, ಇದು ಮೊದಲನೇ ಕಾರ್ಡ್ಗಾಗಿರುತ್ತೆ. ಓಕೆ, ಇದು ನಂಬರ್ 2. ಇದನ್ನು ಎತ್ತಿಡೋಣ. ಇದನ್ನು ಸೈಡಿಗೆ ಎತ್ತಿಟ್ಟಿರ್ತೀನಿ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಇದರಲ್ಲಿ ನಂಬರ್ 1 ಏನಿದೆ ಅವ್ರಿಗೆ ನಾವು ಮೊದಲನೇದಾಗಿ ಅದನ್ನು ನೆಕ್ಸ್ಟ್ ನೋಡೋಣ. ಲಾಸ್ಟ್ನೇದಾಗಿ ಏನು ಇದೆ, ಯಾರ ಶಕ್ತಿಯ ಪ್ರಭಾವ ಇದೆ, ಯಾವ ದೇವರ ಶಕ್ತಿಯ ಪ್ರಭಾವ ಇದೆ ಅಂತ ನೋಡೋಣ. ಅದಾದ ಮೇಲೆ ಫಸ್ಟು ನಾನು ರೀಡಿಂಗನ್ನು ಮಾಡ್ತೀನಿ. ಯಾರ ಶಕ್ತಿ, ಯಾರ ಪ್ರಭಾವಗಳು ನಿಮಗೆ ತುಂಬಾ ಹೈ ಎನರ್ಜಿಲಿ ಇದೆ ಅಂತ ನೋಡೋಣ. ತುಂಬ ಕಾರ್ಡ್ಸ್ ಬಂದಿದೆ ಆ್ಯಕ್ಚುಲಿ. ತುಂಬಾ ಡಿಸ್ಟರ್ಬೆನ್ಸ್ ಕೂಡ ಇದೆ ಎನರ್ಜಿ ವೈಸ್. ತುಂಬಾ ಅವಸರ, ತುಂಬಾ ಸ್ಟ್ರಾಂಗ್, ತುಂಬಾ ಪವರ್ಫುಲ್. ಓಕೆ ಇಲ್ಲಿ ನಾನು ರೆಡಿ ಮಾಡಿದ್ದೀನಿ. ತುಂಬಾ ಹೈ ಎನರ್ಜಿನ ಹೇಳ್ತಾ ಇದೆ. ಇದು ಒಂದು ರೀತಿಯಲ್ಲಿ ನಿಮಗೆ ಏನು ಇದೆ, ಇಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಇದು ಮೊದಲನೇ ಕಾರ್ಡ್ ಏನು ಹೇಳ್ತಾ ಇದೆ, ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ ತುಂಬ ಎನರ್ಜಿ ವೈಸ್ ಇರುವಂಥ ಕಾರ್ಡ್ ಇರುತ್ತೆ. ನಿಮ್ಮಲ್ಲಿ ಹಲವರಿಗೆ ಇಲ್ಲಿ ತುಂಬಾ ಒಬ್ಬ ಹಿರಿಯರಿಂದ ತುಂಬ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು, ತುಂಬ ಪ್ರಭಾವಗಳು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ನಿಮ್ಮ ಜೀವನದಲ್ಲಿ ಅದು ತಾಯಿ ಆಗಿರ್ಬೋದು, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಒಂದು ಗುರುವಿನ ಎನರ್ಜಿನ ಹೇಳ್ತಾ ಇದೆ. ಇವರ ಆಶೀರ್ವಾದ ನಿಮಗೆ ಖಂಡಿತವಾಗ್ಲೂ ಇರುತ್ತೆ. ಮತ್ತು ಅಥವಾ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಾರಿ ಆಗಿರ್ಬೋದು, ಒಂದು ಒಳ್ಳೆಯ ದಾರಿ ಯಾರಾದರೂ ತೋರಿಸಿದ್ದಾರೆ ಅಂತ ಅಂದರೆ ಅವು ಕೆಲವು ಮಾತುಗಳಾಗಿ ನಿಂತಿರಲ್ಲ, ಕೆಲವು ತುಂಬಾ ಮೌಲ್ಯಗಳನ್ನ ತಂದುಕೊಟ್ಟಿರ್ಬೋದು. ಅವ್ರು ಹೇಳಿರುವಂಥ ದಾರಿ, ಅವ್ರು ಹೇಳಿರುವಂಥ ಮಾತುಗಳು, ಅವ್ರು ಹೇಳಿರುವಂಥ ನಿಮಗೆ ಕೊಟ್ಟಿರುವಂಥ ಸಂದೇಶಗಳು ಇಂದಿಗೂ ಕೂಡ ಅವು ಒಂದು ಸ್ಟ್ರಾಂಗ್ ಆಗಿ ನಿಮ್ಮ ಒಳ್ಳೆಯ ಭವಿಷ್ಯಕ್ಕೆ, ಒಂದು ಒಳ್ಳೆ ದಾರಿಗೆ, ಒಂದು ಒಳ್ಳೆಯ ಫೈನಾನ್ಷಿಯಲಿಗೆ ದಾರಿ ಮಾಡಿಕೊಟ್ಟಿರ್ಬೋದು. ಮತ್ತು ಒಂದು ಒಳ್ಳೆ ಪಾಠಗಳನ್ನ ಕಳಿಸಿದ್ದಾರೆ ಅಂತ ಬಂದಿರುವಂಥದ್ದು. ಯೂನಿವರ್ಸ್ ಕಡೆಯಿಂದ ಆಗಿರ್ಬೋದು, ಆ ಶಕ್ತಿ ಕಡೆಯಿಂದ ಆಗಿರ್ಬೋದು, ಆಶೀರ್ವಾದ ಕಡೆಯಿಂದ ಆಗಿರ್ಬೋದು. ಆ ಪಾಠಗಳನ್ನ ಖಂಡಿತವಾಗ್ಲೂ ಮರಿಬೇಡಿ. ಅವು ಮುಂದಿನ ಹೆಜ್ಜೆಗಳಿಗೆ ತುಂಬಾ ಇನ್ನೂ ಒಂದು ಒಳ್ಳೆ ರೀತಿಯ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದುಕೊಡ್ತಾ ಇರ್ಬೋದು. ಈ ಕಾರ್ಡಲ್ಲಿ ವಿಶೇಷವಾಗಿರುವಂಥ ಸೂಚಿಸ್ತಾ ಇರುವಂಥ ವಿಷಯಗಳು ಏನಂದರೆ, ಒಬ್ಬ ವ್ಯಕ್ತಿ ನಕಾರಾತ್ಮಕ ಮಾತುಗಳಿಂದ ಪ್ರಭಾವವೋ ಆಗಿರ್ಬೋದು, ಇಲ್ಲ ಇನ್ನು ಮನಸ್ಸಿಗೆ ತುಂಬ ಒತ್ತು ಕೊಡುವಂಥವ್ರಾಗಿರ್ಬೋದು, ತುಂಬಾ ಸ್ಟ್ರಗಲ್ ಪಟ್ಟಿರೋರಾಗಿರ್ಬೋದು, ಈ ರೀತಿ ವ್ಯಕ್ತಿಗಳ ಬಗ್ಗೆ ಇದು ಹೇಳ್ತಾ ಇರುವಂಥದ್ದು. ಮತ್ತು ಇಲ್ಲಿ ತುಂಬಾ ಒಂದಿಷ್ಟು ಯಶಸ್ಸಿನ ಕಡೆ ಹೆಚ್ಚು ಫೋಕಸ್ಸನ್ನು ಮಾಡಿ, ಒಂದಿಷ್ಟು ನಿಮ್ಮ ಟ್ಯಾಲೆಂಟ್ ಏನಿದೆ ಅದ್ರ ಜೊತೆ ಇಷ್ಟು ಜನರ ಬ್ಲೆಸ್ಸಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮುಗ್ಧರಾಗಿ ಇರೋದಕ್ಕೆ ಹೋಗಬೇಡಿ, ಒಂದು ಸ್ಟ್ರಾಂಗ್ ಆಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಎಲ್ಲ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ನಿಮ್ಮ ಜೀವನದಲ್ಲಿ ಏನನ್ನು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅದೆಲ್ಲವನ್ನು ಕೂಡ, ಯಾರ ಶಕ್ತಿ ಪ್ರಭಾವಗಳು ಜಾಸ್ತಿ ಇದೆ ಅಂದರೆ ಇವರ ಶಕ್ತಿ, ಇವರ ಆಶೀರ್ವಾದಗಳನ್ನ ಪಡ್ಕೊಂಡು ನೀವು ಇವ್ರ ಹತ್ರ ಗೈಡೆನ್ಸನ್ನು ತೊಗೊಂಡು ಮುಂದುವರೆದ್ರಿ ಅಂದರೆ ಖಂಡಿತವಾಗ್ಲೂ ತುಂಬಾ ಯಶಸ್ಸು ಇಲ್ಲಿ ಎಲ್ಲವೂ ಕೂಡ ಒಂದು ಪಾಸಿಟಿವ್ ಕಾರ್ಡ್ಗಳೇ ಬಂದಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಉತ್ತಮ ರೀತಿಯ ಬೆಳವಣಿಗೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಏನು ಸ್ಟ್ರಗಲ್ ಪಡ್ಕೊಂಡು ಬಂದಿದ್ರ
ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಒಂದು ಒಳ್ಳೆ ಯಶಸ್ಸು, ಒಂದು ಒಳ್ಳೆ ಕೀರ್ತಿ, ಒಂದು ಒಳ್ಳೆ ಫೈನಾನ್ಷಿಯಲಿ ಗ್ರೋತನ್ನು ಕಾಣ್ತೀರಾ ಅಂತ ಬಂದಿರುವಂಥದ್ದು. ಇಲ್ಲಿ ಯಾವ ಶಕ್ತಿಯಿಂದ, ಯಾವ ಒಂದು ನಿಮ್ಮ ಶಕ್ತಿ ಯಾವ ಪ್ರಭಾವಗಳನ್ನ ಬೀರುತ್ತೆ ಅಂತ ಅಂದರೆ, ಖಂಡಿತವಾಗ್ಲೂ ಕೂಡ ನೀವು ಏನು ಸ್ಪೀಚ್ ಮಾಡ್ತೀರಲ್ಲ ಅದನ್ನು ಎಚ್ಚರಿಕೆಯಿಂದ ಮಾಡಿ. ಯಾಕೆ ಅಂದರೆ ಕೆಲವರಿಗೆ ನೀವು ಹೇಳಿದ್ದು ನಡಿಬೋದು, ಅವ್ರು ಹೇಳಿದ ತಕ್ಷಣ ಅದು ಆಗುವಂಥ ಚಾನ್ಸಸ್ಗಳಿದೆ. ಹಾಗಾಗಿ ನಿಮ್ಮ ಒಂದು ಮಾತುಗಳಾಗಿರ್ಬೋದು ಅದನ್ನು ಸರಿಯಾಗಿ ಸ್ಟ್ರಾಂಗ್ ಆಗಿ ಮಾತಾಡಿ, ಒಂದು ಒಳ್ಳೆ ಉದ್ದೇಶವಾಗಿ ಮಾತಾಡಿ. ನೀವೇನೇ ಮಾತಾಡಿದ್ರೂ ಕೂಡ ಒಂದು ಮ್ಯಾನಿಫೆಸ್ಟೇಷನ್ ರೀತಿಯಲ್ಲಿ ಬದಲಾವಣೆಗಳನ್ನು ತಂದುಕೊಡುತ್ತೆ. ಬಟ್ ಅದು ಒಂದು ಒಳ್ಳೆ ರೀತಿಯಲ್ಲಿ ಇದ್ದರೆ ಅಮ್ಮ ಯಾವುದೇ ರೀತಿ ಸಮಸ್ಯೆಗಳನ್ನು ಮಾಡೋದಿಲ್ಲ. ಹಾಗಾಗಿ ಬಗಲಾಮುಖಿ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ಯಾರು ಮಾತಾಡ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಕೂಡ ರಿಟರ್ನ್ ಬ್ಯಾಕ್ ಇರುತ್ತೆ. ಹಾಗಾಗಿ ನೀವು ಮಾತುಗಳನ್ನು ನಿಮಗೆ ನೋವಾಗೋ ರೀತಿಯಲ್ಲಿ, ನಿಮಗೆ ಹರ್ಟ್ ಮಾಡೋ ರೀತಿಯಲ್ಲಿ, ನಿಮಗೆ ಒಂದು ಅವಮಾನಗಳಾಗುವಂಥ ರೀತಿಯಲ್ಲಿ, ನಿಮ್ಮ ಯಶಸ್ಸಿಗೆ ಸಮಸ್ಯೆಗಳನ್ನು ಮಾಡಿರೋಂಥವ್ರಾಗಿರ್ಬೋದು, ಇಲ್ಲ ನಿಮ್ಮ ದೈವಕ್ಕೆ ಏನೋ ಸಮಸ್ಯೆಗಳನ್ನು ಮಾಡಿರೋದಾಗಿರ್ಬೋದು, ಅದೆಲ್ಲಕ್ಕೂ ಕೂಡ ಒಂದು ಬಗಲಾಮುಖಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ದಾರಿನ, ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನನ ಕೊಡ್ತಾರೆ. ಮತ್ತು ನಿಮಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯಾರೆಲ್ಲ ಮಾತಾಡಿದ್ದಾರೆ, ನೋವು ಕೊಟ್ಟಿದ್ದಾರೆ, ಅವರಿಗೆ ಖಂಡಿತವಾಗ್ಲೂ ಕೂಡ ಒಂದು ಪನಿಷ್ಮೆಂಟ್ ಖಂಡಿತವಾಗ್ಲೂ ಇರುತ್ತೆ ಅಂತ ಹೇಳ್ತಾ ನಂಬರ್ 1 ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಂಬರ್ 2 ಯಾರು ಚೂಸ್ ಮಾಡಿದ್ರಿ ಆ ಕಾರ್ಡ್ಗೆ ಹೋಗೋಣ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ 2ನೇ ಕಾರ್ಡ್. ಇದನ್ನು ಇಲ್ಲಿ ಇಟ್ಟಿರೋಣ ಸೀಕ್ರೆಟ್ ಆಗಿ. ನೀವು ಬಹಳ ಜನರನ್ನು ನಂಬಿರ್ಬೋದು, ಆಲ್ಮೋಸ್ಟ್ ತುಂಬಾ ಈಗೋ ಇರುವಂಥರಾಗಿರ್ಬೋದು, ಮತ್ತು ನಿಮ್ಮ ಮಾತುಗಳಾಗಿರ್ಬೋದು, ಇಲ್ಲ ಅವರ ಮಾತುಗಳಾಗಿರ್ಬೋದು, ಅವ್ರ ನೆನಪುಗಳಾಗಿರ್ಬೋದು, ಅವ್ರ ಜೊತೆ ಕಳೆದಿದ್ದಂಥ ದಿನಗಳು, ಜಾಗಗಳು ನಿಮ್ಮ ಮನಸ್ಸಿಗೆ ಮೂಲೆ ಮೂಲೆಯಲ್ಲೂ ಕೂಡ, ಓಕೆ, ಮೂಲೆನೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಮೂಲೆನೂ ಕೂಡ ನಿಮಗೆ ಇಲ್ಲಿ ಜೀವಂತವಾಗಿ ಉಳ್ಕೊಂಡಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು, ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು ಮತ್ತು ದೂರ ಹೋಗ್ಬೋದು, ಆದರೆ ಪ್ರಭಾವಗಳೇನಿದೆ ಅದು ಖಂಡಿತವಾಗ್ಲೂ ಹಾಗೆ ಉಳ್ಕೊಂಡಿದೆ ಅಂತ ಬಂದಿರುವಂಥದ್ದು. ಮತ್ತು ಈ ವ್ಯಕ್ತಿಗಳು ಯಾರಿದ್ದಾರೆ ನಿಮ್ಮ ಜೀವನದಲ್ಲಿ, ಕೆಲವು ಪ್ರೀತಿಗಾಗಿ ಬಂದಿರೋದಿರೋಂಥ ಅವರೆಲ್ಲ ಒಂದು ಪಾಠ ಕಲಿಸೋಕ್ಕೆ ಅಂತ ಬಂದಿರ್ಬೋದು, ಮತ್ತು ಅವ್ರ ಜೀವನದಲ್ಲಿ ನಿಮ್ಮ ಮೌಲ್ಯನ ಅರ್ಥಕೊಳ್ಳೋದಕ್ಕೆ ಬಂದಿರುವಂಥವ್ರಾಗಿರ್ಬೋದು, ನಿಮ್ಮ ಆತ್ಮವಿಶ್ವಾಸನ ಬೆಳೆಸೋದಕ್ಕೆ ಅಂತ ಅವರು ಬಂದಿರ್ಬೋದು. ಮತ್ತು ಸರಿಯಾಗಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅದನ್ನು ಇಂಪಾರ್ಟೆಂಟಾಗಿ ನೀವು ಗುರುತಿಸ್ಬೇಕಾಗಿರುತ್ತದೆ. ತುಂಬ ಫೂಲಾಗಿ ಯೋಚನೆ ಮಾಡ್ತಾ ಇದ್ರಿ, ಬಟ್ ಇವಾಗ ಒಂದು ಗೈಡೆನ್ಸ್ ಸಿಕ್ಕಿದೆ, ಈ ವ್ಯಕ್ತಿ ಸರಿನಾ ಅಂತ. ಖಂಡಿತವಾಗ್ಲೂ ಯಾರನ್ನೇ ತೋರಿಸಿದ್ರೂ ಕೂಡ ಕಂಡುಹಿಡಿಯುವಂಥವ್ರಾಗಿರ್ಬೋದು. ಒಂದು ಅನುಭವ ನಿಮಗೆ ಸಿಕ್ಕಿರ್ಬೋದು, ಆ ನೋವಿನ ಅನುಭವ ಆಗಿದ್ರೂ ಕೂಡ, ಬಟ್ ಅದು ಒಂದು ರೀತಿಯಲ್ಲಿ ಒಂದು ಶಕ್ತಿಯಾಗಿ ಮಾರ್ಪಟ್ಟಿರ್ಬೋದು. ಮತ್ತು ಇಲ್ಲಿ ಇನ್ನೂ ಒಂದು ಏನೋ ಕಾಣಿಸ್ತಾ ಇದೆ ಅಂತ ಅಂದರೆ, ಆ ವ್ಯಕ್ತಿ ಬಹುಶಃ ನಿಮ್ಮ ಕುಟುಂಬದವರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು. ಅವರು ಹೊರಗೆ ಹೆಚ್ಚಾಗಿ ಹೇಳಿದ್ರೂ ಕೂಡ ಮನಸ್ಸಲ್ಲಿ ನಿಮ್ಮ ಯಶಸ್ಸಿನ ಒಂದು ಹಾರೈಸ್ತಾ ಇರುವಂಥ ವ್ಯಕ್ತಿಗಳಾಗಿರ್ಬೋದು. ನೀವು ಸೋತಾಗ ಅವ್ರಿಗೆ ನೋವಾಗ್ಬೋದು, ನೀವು ಗೆದ್ದಾಗ ಅವ್ರಿಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಸಂತೋಷ ಆಗ್ಬೋದು. ಬಟ್ ನಿಜವಾಗಿರುವಂಥ ಪ್ರೀತಿನ ಗುರುತಿಸಿ ಬೆಂಬಲಿಸುವಂಥ, ಗೌರವಿಸುವಂಥ ವ್ಯಕ್ತಿಗಳು ಕೂಡ ಅವ್ರು ಆಗಿರ್ತಾರೆ. ಬಟ್ ಇಲ್ಲಿ ಎಚ್ಚರಿಕೆಯೂ ಕೂಡ ನೀಡ್ತಾ ಇರುವಂಥದ್ದು, ಮತ್ತು ಎಲ್ಲರೂ ಕೂಡ ಒಳ್ಳೆಯವರು ಅಂತ ನೀವು ಬಯಸ್ತಾ ಇರುವಂಥವ್ರಾಗಿರು. ಖಂಡಿತವಾಗ್ಲೂ ಎಲ್ಲರೂ ಕೂಡ ನೀವು ಅದೇ ರೀತಿಯಲ್ಲಿ ಥಿಂಕ್ ಮಾಡಬೇಡಿ. ಖಂಡಿತವಾಗ್ಲೂ ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡೋರಂಥವ್ರು ಇದ್ದಾರೆ. ನಿಮ್ಮ ಪ್ರತಿಯೊಂದು ಯೋಜನೆಗಳನ್ನ ಖಂಡಿತವಾಗ್ಲೂ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಮತ್ತು ಒಂದು ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಆಗಿರ್ಬೋದು, ಆ ಶಕ್ತಿ ಆಗಿರ್ಬೋದು, ನಿಮಗೆ ಒಂದು ರೀತಿಯಲ್ಲಿ ತುಂಬ ಬೆಳವಣಿಗೆಗೆ ಅಡ್ಡಿ ಮಾಡ್ಬೋದು. ಮತ್ತು ಯೂನಿವರ್ಸ್ ಒಂದು ಬೆಳವಣಿಗೆ ಅಡ್ಡಿ ಯಾರು ಮಾಡ್ತಿದ್ದಾರೆ, ಯೂನಿವರ್ಸ್ ಅವ್ರಿಗೆ ಒಂದು ರೀತಿಯಲ್ಲಿ
ಒಂದು ನಿಮ್ಗೆ ಯಾರು ಏನು ಮಾಡ್ತಾರೆ ಆ ಯೂನಿವರ್ಸ್ ರಿಟರ್ನ್ ಬ್ಯಾಕ್ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮ ಜೊತೆಗಿರುವಂಥವ್ರು ಇಲ್ಲಿ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿ ಆಗಿರ್ಬೋದು, ಫ್ಯಾಮಿಲಿ ಮ್ಯಾನ್ ಆಗಿರ್ಬೋದು, ಒಂದು ಆಕಾಂಕ್ಷೆನ ಇಟ್ಕೊಂಡಿರುವಂಥವ್ರಾಗಿರ್ಬೋದು, ತುಂಬಾ ಒಂದು ಬ್ಯಾಲೆನ್ಸನ್ನು ಮಾಡ್ತಾ ಇರುವಂಥವ್ರಾಗಿರ್ಬೋದು. ಅಂದರೆ ಒಂದು ಇನ್ ಆ್ಯಂಡ್ ಎನರ್ಜಿನ ಹೇಳುವಂಥದ್ದು ಕೂಡ ಇಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು. ಮತ್ತು ನಿಮ್ಮ ಒಂದು ಯಶಸ್ಸಿನ ಕಡೆ ಹೆಚ್ಚು ಫೋಕಸನ್ನು ಮಾಡ್ತಾ ಇರ್ಬೋದು ಅವರು ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬೋದು, ಆಪ್ತರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಒಂದು ಬ್ರದರ್ ಎನರ್ಜಿನೂ ಕೂಡ ಇಲ್ಲಿ ಹೇಳ್ತಾ ಇದೆ. ಒಂದು ಬ್ರದರ್ ಆಗಿರ್ಬೋದು, ಇವರು ಒಂದು ರೀತಿಯ ಪ್ರಭಾವಗಳು ಜಾಸ್ತಿ ಬೀರ್ತಾ ಇದೆ. ಮತ್ತು ಒಂದು ತಾಯಿ ಎನರ್ಜಿನೂ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ತ್ರಿಪುರ ಸುಂದರಿ ದೇವಿ ಬಂದಿದ್ದಾರೆ. ಹಂಗಾಗಿ ನಿಮ್ಮ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದರೆ, ಒಂದು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರೋ ಇಲ್ಲಿ ರಿಲೇಷನ್ಶಿಪ್ಪೇ ಬಂದಿರೋದ್ರಿಂದ ಒಂದು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಕೆಲವರಿಗೆ ಮದುವೆ ಆಗುವಂಥದ್ದು ಇದೆ. ಮತ್ತು ತುಂಬಾ ನಿಮಗೆ ಒಂದು ಎನರ್ಜೆಟಿಕ್ ವಾಯ್ಸ್ ಇಲ್ಲಿ ಏನು ಹೇಳುತ್ತೆ ಅಂತ ಅಂದರೆ, ತುಂಬಾ ಬ್ಲೆಸ್ಸಿಂಗ್ಸ್, ಒಂದು ನೀವು ಅಂದ್ಕೊಂಡಿರೋ ಥರನೇ ಒಂದು ಸುಂದರವಾಗಿರುವಂಥ ಮ್ಯಾರೇಜ್ ನೀವು ಆಗ್ತೀರ. ನಿಮ್ಮ ಮ್ಯಾರೇಜ್ ಲೈಫ್ ನಿಮಗೆ ಸಿಗ್ತಾ ಇರುವಂಥದ್ದು, ಒಂದು ಒಳ್ಳೆಯ ರಿಲೇಷನ್ಶಿಪ್ ನಿಮಗೆ ಸಿಗ್ತಾ ಇರುವಂಥದ್ದು, ಸುಂದರವಾಗಿರುವಂಥ ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ನೀವು ಮದುವೆನ ಆಗ್ತೀರಾ ಅಂದರೆ ಹುಡುಗ ಹುಡುಗಿ ಮದುವೆ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ಹಂಗಾಗಿ ಇಲ್ಲಿ ತ್ರಿಪುರ ಸುಂದರಿ ಅಮ್ಮ ಬಂದಿದ್ದಾರೆ. ನೀವು ಒಂದು ರೀತಿಯಲ್ಲಿ ಅಮ್ಮಂಗೆ ಏನಾದರೂ ಒಂದು ಸಮರ್ಪಣೆಯನ್ನು ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ತುಂಬ ಬ್ಲೆಸ್ಸಿಂಗ್ಸ್ ಕಾರ್ಡ್ ಇದಾಗಿರುತ್ತೆ, ತುಂಬ ಒಂದು ರೀತಿಯಲ್ಲಿ ಯಶಸ್ಸಿನ ಕಾರ್ಡ್ ಕೂಡ ಇದಾಗಿರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಮಹಿಳೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಮತ್ತು ಒಂದು ಪುರುಷರು ಕೂಡ ಮತ್ತು ಪೂರ್ವಜರು ಕೂಡ ಇಲ್ಲಿ ಆಶೀರ್ವಾದನ ಮಾಡ್ತಾ ಇದ್ದಾರೆ. ನಂಬರ್ 2 ಯಾರು ತೊಗೊಂಡಿದ್ರಿ ಅವ್ರಿಗೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.